ಓರ್ವ ಯಶಸ್ವಿ ಪುರುಷನ ಹಿಂದೆ ಓರ್ವ ಮಹಿಳೆ ಇರುತ್ತಾಳೆ ಅನ್ನೋ ಮಾತು ಸತ್ಯ. ಇದಕ್ಕೆ ನಿದರ್ಶನ ಇಂದು ಕ್ರಿಕೆಟ್ ಜಗತ್ತಿನ ದಂತಕಥೆ ವರುಣ್ ಚಕ್ರವರ್ತಿ. ಟೀಮ್ ಇಂಡಿಯಾದ ಮಿಸ್ಟರಿ ಸ್ಪಿನ್ನರ್, ನಂಬರ್ 1 ಟಿ20 ಬೌಲರ್ ಖ್ಯಾತಿ ಪಡೆದಿರುವ ವರುಣ್ ಚಕ್ರವರ್ತಿ ಇಂದು ಈ ಸಾಧನೆಯ ಹಂತವನ್ನು ತಲುಪಲು ಅವರ ಪತ್ನಿಯೇ ಮುಖ್ಯ ಕಾರಣ. ಏನೂ ಇಲ್ಲದ ಸಮಯದಲ್ಲಿ ಗಂಡನ ಜೊತೆಯಲ್ಲೇ ನಿಂತು ಆತನ ಶ್ರಮಕ್ಕೆ ಹೆಗಲು ಕೊಟ್ಟು ಪ್ರತಿಭೆಗೆ ನೀರೆರೆದ ವರುಣ್ ಪತ್ನಿಯ ಸ್ಫೂರ್ತಿದಾಯಕ ಲವ್ ಸ್ಟೋರಿಯನ್ನು ನೋಡೋಣ. ಕಳೆದ 2-3 ವರ್ಷಗಳ ಹಿಂದೆ ವರುಣ್ ಚಕ್ರವರ್ತಿ ಬಹುಪಾಲು ಜನರಿಗೆ ಗೊತ್ತಿರಲಿಲ್ಲ. ಇಂದು ಬೌಲಿಂಗ್ ಅಂದರೆ ಸಾಕು, ಬೂಮ್ರಾ ನಂತರ ಮೊದಲು ಬರುವ ಹೆಸರೇ ವರುಣ್ ಚಕ್ರವರ್ತಿ. ಟೀಮ್ ಇಂಡಿಯಾದ ನಿಗೂಢ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಬಗ್ಗೆ ವಿಶೇಷವಾಗಿ ಹೇಳಬೇಕಿಲ್ಲ. ಟಿ20 ಪಂದ್ಯಗಳಲ್ಲಿ ತಮ್ಮ ನಿಗೂಢ ಸ್ಪಿನ್ ಮೂಲಕವೇ ಎದುರಾಳಿ ತಂಡಗಳ ಬ್ಯಾಟ್ಸ್ಮನ್ಗಳಿಗೆ ದುಃಸ್ವಪ್ನವಾಗಿ ಕಾಡ್ತಾರೆ. ತಮ್ಮ ಕರಾರುವಕ್ಕಾದ ಸ್ಪಿನ್ ದಾಳಿಯಿಂದ ಬಲಿಷ್ಠ ಬ್ಯಾಟ್ಸ್ಮನ್ಗಳ ವಿಕೆಟ್ಗಳನ್ನು ಕಬಳಿಸುವಲ್ಲಿ ವರುಣ್ ನಿಸ್ಸೀಮ. ಅನುಭವಿ ಬ್ಯಾಟರ್ಗಳೇ ವರುಣ್ ಎಸೆದ ಬಾಲನ್ನು ಜಡ್ಜ್ ಮಾಡದೆ ವಿಕೆಟನ್ನು ಒಪ್ಪಿಸುತ್ತಾರೆ. ಇದರಿಂದಲೇ ಇಂದು ವಿಶ್ವದ ನಂಬರ್ 1 ಟಿ20 ಬೌಲರ್ ಎಂಬ ಖ್ಯಾತಿಗೆ ವರುಣ್ ಭಾಜನರಾಗಿದ್ದಾರೆ. ವರುಣ್ ಚಕ್ರವರ್ತಿ ತಮ್ಮ ವಿಶೇಷ ಪ್ರತಿಭೆಯಿಂದಲೇ ವಿಶ್ವಾದ್ಯಂತ ಕ್ರಿಕೆಟ್ ಪ್ರೇಮಿಗಳ ದಿಲ್ಲನ್ನು ದೋಚಿದ್ದಾರೆ. ವರುಣ್ರ ವಿಶೇಷ ಪ್ರತಿಭೆ ಕಷ್ಟದ ದಿನಗಳ ಹಿಂದೆ ಆತನ ಮಡದಿ ಬೆನ್ನೆಲುಬಾಗಿ ನಿಂತಿದ್ದಳು. ಇದನ್ನು ಸ್ವತಃ ವರುಣ್ ಚಕ್ರವರ್ತಿಯವರೇ ಇತ್ತೀಚೆಗೆ ಮಾಧ್ಯಮ ಸಂದರ್ಶನವೊಂದರಲ್ಲಿ ಬಹಿರಂಗಪಡಿಸಿದ್ದಾರೆ. ತಮ್ಮ ಪತ್ನಿ ನೇಹಾ ಖೇಡೇಕರ್ ನೀಡಿದ ಪ್ರೋತ್ಸಾಹ ನನ್ನ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸಿತು ಎಂದು ತಮ್ಮ ಕಷ್ಟದ ಜೀವನವನ್ನು ಬಿಚ್ಚಿಟ್ಟಿದ್ದಾರೆ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ವರುಣ್ ಚಕ್ರವರ್ತಿ ಅವರು ನಮ್ಮ ಕರ್ನಾಟಕದ ಬೀದರ್ ಮೂಲದವರು. ಇವರು ಓದಿ ಮುಂಚೂಣಿಗೆ ಬಂದಿದ್ದು ಚೆನ್ನೈನಲ್ಲಿ. ಚೆನ್ನೈನ SRM ವಿಶ್ವವಿದ್ಯಾಲಯದಲ್ಲಿ ಆರ್ಕಿಟೆಕ್ಚರ್ ಅಧ್ಯಯನ ಮಾಡುತ್ತಿದ್ದಾಗ ನೇಹಾ ಖೇಡೇಕರ್ ಅವರನ್ನು ಭೇಟಿಯಾಗ್ತಾರೆ. ಆರಂಭದ ಸ್ನೇಹ ಕ್ರಮೇಣ ಪ್ರೀತಿಯಾಗಿ ಬದಲಾಗುತ್ತೆ. ಇಬ್ಬರೂ ತಮ್ಮ ಕಾಲೇಜು ದಿನಗಳಲ್ಲಿ ಅನೇಕ ಏರಿಳಿತಗಳನ್ನು ಎದುರಿಸ್ತಾರೆ. ಅಧ್ಯಯನ ಮುಗಿದ ನಂತರ ವರುಣ್ಗೆ ಆರ್ಕಿಟೆಕ್ಚರ್ ಆಗಿ ಕೆಲಸವೂ ಕೂಡ ಸಿಗುತ್ತೆ. ಆದರೆ ಅವರ ಮನಸ್ಸು ಕ್ರಿಕೆಟಲ್ಲಿ ಇರುತ್ತೆ. ಆರ್ಕಿಟೆಕ್ಚರ್ ಕೆಲಸ ಸಿಕ್ಕಿದರೂ ಕೂಡ ವರುಣ್ ಚಕ್ರವರ್ತಿ ಕನಸು ಕ್ರಿಕೆಟ್ ಆಟದಿಂದ ದೊಡ್ಡದಾಗಿತ್ತು. ಭಾರತೀಯ ತಂಡಕ್ಕಾಗಿ ಆಡುವ ತಮ್ಮ ಕನಸನ್ನು ಮುಂದುವರಿಸಲು, ತಮ್ಮ ಕೆಲಸವನ್ನು ತ್ಯಜಿಸಲು ವರುಣ್ ಬಯಸಿದ್ರು. ತಮ್ಮ ಆ ಪರಿಸ್ಥಿತಿಯನ್ನು ನೇಹಾಗೆ ವಿವರಿಸುತ್ತಾರೆ. ನನಗೆ ಕೆಲಸವಿಲ್ಲ, ಭವಿಷ್ಯ ಏನಾಗುತ್ತದೆ ಎಂದು ನನಗೆ ಗೊತ್ತಿಲ್ಲ, ನನ್ನನ್ನು ನಂಬಬೇಡಿ ಎಂದು ವರುಣ್ ನೇಹಾಗೆ ಹೇಳ್ತಾರೆ. ಆ ಸಮಯದಲ್ಲಿ ಅವರ ಪತ್ನಿ ನೇಹಾ ನೀಡಿದ ಉತ್ತರ ವರುಣ್ ಅವರ ಜೀವನವನ್ನೇ ಬದಲಾಯಿಸುತ್ತೆ. ಅಷ್ಟಕ್ಕೂ ನೇಹಾ ಅವರು ಹೇಳಿದ್ದೇನೆಂದರೆ, ನೀವು ಕ್ರಿಕೆಟ್ನಿಂದ 5ರಿಂದ 6 ಸಾವಿರ ಸಂಪಾದನೆ ಮಾಡಿ, ನಾನು ತಿಂಗಳಿಗೆ 15,000 ಸಂಪಾದಿಸುತ್ತೇನೆ. ಆ ಹಣದಿಂದಲೇ ನಾವು ಮ್ಯಾನೇಜ್ ಮಾಡಬಹುದು ಎಂದು ವರುಣ್ಗೆ ಧೈರ್ಯವನ್ನು ತುಂಬುತ್ತಾರೆ. ಪತ್ನಿಯ ಈ ಮಾತು ಕೇಳಿದ ವರುಣ್ಗೆ ಹೊಸ ಆತ್ಮವಿಶ್ವಾಸ ಬಂದಿತ್ತು. ಅದೇ ಆತ್ಮವಿಶ್ವಾಸ ಅವರನ್ನು ಕ್ರಿಕೆಟ್ನಲ್ಲಿ ಮುಂದೆ ಕೊಂಡೊಯ್ತು. ಅಂದು ಪತ್ನಿ ನೀಡಿದ ಪ್ರೋತ್ಸಾಹದಿಂದ ವರುಣ್ ತಮ್ಮ ಸಂಪೂರ್ಣ ಗಮನವನ್ನು ಕ್ರಿಕೆಟ್ನತ್ತ ತಿರುಗಿಸುತ್ತಾರೆ. ಕ್ರಿಕೆಟ್ನಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡ ವರುಣ್ 2018ರಲ್ಲಿ ತಮಿಳುನಾಡು ಪ್ರೀಮಿಯರ್ ಲೀಗ್ನಲ್ಲಿ ಅದ್ಭುತವಾದ ಪ್ರದರ್ಶನವನ್ನು ನೀಡುವ ಮೂಲಕ ಮನ್ನಣೆಯನ್ನು ಗಳಿಸುತ್ತಾರೆ. ಇದಾದ ನಂತರ IPLನಲ್ಲಿ ಸಾಕಷ್ಟು ಅವಕಾಶಗಳನ್ನು ಪಡೆಯುತ್ತಾರೆ. ಕೋಲ್ಕತ್ತಾ ತಂಡ ವರುಣ್ ಅವರನ್ನು ಖರೀದಿಯನ್ನು ಮಾಡುತ್ತೆ. ತಮ್ಮ ನಿಗೂಢ ಸ್ಪಿನ್ ಮೂಲಕ ವಿಕೆಟ್ಗಳನ್ನು ಕಬಳಿಸಲು ಶುರು ಮಾಡ್ತಾರೆ. ನಂತರ ಟೀಮ್ ಇಂಡಿಯಾಗೂ ಲಗ್ಗೆ ಇಡ್ತಾರೆ. ಕಳೆದ ಮಿನಿ ವಿಶ್ವಕಪ್ನಿಂದ ಟೀಮ್ ಇಂಡಿಯಾದಲ್ಲಿ ಶುರುವಾದ ವರುಣ್ ಯಶಸ್ವಿ ಓಟ ಮುಂದುವರಿಯುತ್ತಲೇ ಇದೆ. ದಿನ ದಿನಕ್ಕೂ ತಮ್ಮ ಬೌಲಿಂಗ್ ಜಾದು ಮುಖಾಂತರ ವಿಶ್ವಾದ್ಯಂತ ದಾಖಲೆಯನ್ನು ಬರೆಯುತ್ತಿದ್ದಾರೆ. ಸ್ನೇಹಿತರೆ, ಇದಾಗಿತ್ತು ವರುಣ್ ಚಕ್ರವರ್ತಿ ಯಶಸ್ವಿ ಹಿಂದೆ ಆತನ ಪತ್ನಿಯ ಬೆನ್ನೆಲುಬು. ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.